ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸೈಡ್ ಆರ್ಚ್ ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಯಾರಿ ಬಂದು ಈ ಥರ ಯೆಲ್ಲೋ ಕಲರ್ ಮಾವಿನಕಾಯಿ ಡಿಸೈನ್ ಇದೆ. ಪಲ್ಲು ಬಂದು ಪಿಂಕ್ ಕಲರು. ಪಲ್ಲು ಅಲ್ಲಿ ಫುಲ್ಲು ಝರಿ ಈ ಥರ ಇದೆ. ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡದಾಗಿ ಮಾವಿನಕಾಯಿ ಡಿಸೈನ್ನ ಮಾಡಿದ್ದಾರೆ. ಬಾರ್ಡರ್ ಅಷ್ಟೇ ಚೆನ್ನಾಗೇ ಇದೆ. ಅದೇ ಥರನೇ ಯಾವ ಥರ ಪಲ್ಲು ಅಲ್ಲಿದೆ ಅದೇ ಥರನೇ ಇದೆ ಸ್ಯಾರಿ. ಬಟ್ ಭಾಳ ಚೆನ್ನಾಗಿತ್ತು. ಡೈರೆಕ್ಟಾಗಿ ನೋಡೋಕೆ ವಿಡಿಯೋಲು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು 0.7 mm ತೊಗೊಂಡಿದ್ದೀನಿ ಈ ಸರಿ. ಯಾವಾಗಲೂ 90.85 mm ತೊಗೊತಿದ್ದೆ. ಈ ಸರಿ ಇದನ್ನು ತೊಗೊಂಡಿದ್ದೀನಿ. ನೋಡೋಣ ಅಂತ ಟ್ರಯಲ್ಗೆ. ನಾನಿಲ್ಲಿ 2 ಲಾಕ್ ಮಾಡಿಬಿಟ್ಟು 5 ಚೈನ್ ಹಾಕಿದ್ದೀನಿ. ಅರ್ಜೆಂಟ್ ಇರೋದ್ರಿಂದ ಸ್ವಲ್ಪ ಬೇಗನೆ ಮಾಡಿಕೊಡಿ ಅಂದಿದ್ದಕ್ಕೆ ನಾನಿಲ್ಲಿ ಹಾಕಿಬಿಟ್ಟಿದ್ದೀನಿ. ಸ್ವಲ್ಪ ತೋರಿಸ್ತೀನಿ ಇವಾಗ. ಅದನ್ನೇ ಸ್ಟಾರ್ಟಿಂಗ್ ಅಂತ ಇಲ್ಲಿ ತಿಳ್ಕೊಳ್ಳಿ. ಫಸ್ಟಿಗೆ ನಾವೇನು ಬಟ್ಟೆಗೆ ಲಾಕ್ ಮಾಡ್ತೀವಲ್ಲ ಆ ಥರ ಒಂದು 2 ಸರಿ ಲಾಕ್ ಮಾಡಬೇಕು. ಅದೇ ಥರನೇ ಇಲ್ಲಿ ಆರ್ಚ್ ಆದಮೇಲೆ ನಾನು 2 ಸರಿ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ನೋಡಿ, ಒಂದು ಆರ್ಚ್ ಲಾಕ್ ಮಾಡಿದ್ದೀನಲ್ಲ, ನೋಡಿ ಇಲ್ಲಿ ಈ ಥರ 2 ಲಾಕ್ಗಳನ್ನ ಮಾಡ್ತೀನಿ. ಇಲ್ಲೂ ಸಹ ನಾನು ಯಾವುದೇ ಥರ ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಹೇಗೆ ನಾನು 2 ಲಾಕ್ ಮಾಡಿದ್ನಲ್ಲ ಅದೇ ಥರ 2 ಲಾಕ್ ಮಾಡಿಬಿಟ್ಟು ಇವಾಗ 5 ಚೈನ್ ಆದರೂ ಹಾಕ್ಬೋದು, 4 ಚೈನ್ ಆದರೂ ಹಾಕ್ಬೋದು. ಇಲ್ಲಿ ಕುಚ್ಚು ಬರುತ್ತೆ. 2 ಆರ್ಚಿಂದ ಒಂದು ಕುಚ್ಚು ಡಿಸೈನ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಈ ಡಿಸೈನು ಒಂದೇ ಸಿಂಗಲ್ ಸ್ಟೆಪ್ನಲ್ಲೇ ನೀವು ಹಾಕ್ಬೋದು. 2-3 ಸ್ಟೆಪ್ ಏನು ಬೇಕಾಗಿಲ್ಲ. 4 ಅಥವಾ 5 ಚೈನ್ ಹಾಕಿಬಿಟ್ಟು 3 ಸರಿ ಸಿಂಗಲ್ ಕ್ರೋಶೆಟ್, ಅಂದರೆ 5 ಚೈನ್ನ ಒಂದು ಸರಿ ಲಾಕ್ ಆದಮೇಲೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್. ನೋಡಿ, ಒಂದು ಲಾಕ್ ಆದಮೇಲೆ 2 ಎಕ್ಸ್ಟ್ರಾ ಸಿಂಗಲ್ ಲಾಕ್ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಡ್ರಮ್ ಬೀಡ್ ತೊಗೊಳ್ತಾ ಇದ್ದೀನಿ. ಇದ್ರ ಬದಲು ನೀವು ಸರ್ಕಲ್ ಬೀಡ್ ಆದರೂ ತೊಗೋಬೋದು, ಕಟಿಂಗ್ ಬೀಡ್ ಯಾವುದಾದ್ರೂ ತೊಗೋಬೋದು. ಬಟ್ ಅವ್ರು ಹೇಳಿದ್ದು ಈ ಡಿಸೈನ್ನ ಸ್ಯಾಂಪಲ್ನಲ್ಲಿ ಹಾಕಿಟ್ಟಿರೋದು ನನಗೆ ಇದೇ ಥರನೇ ಬೇಕು. ಆದರೆ 3 ಕುಚ್ಚು, ಒಂದು ಕುಚ್ಚ ಪಕ್ಕ, ಒಂದು ಆರ್ಚ್ ಪಕ್ಕ ಒಂದು ಬೇಡ ಅಂಥೇಳಿ 2 ಆರ್ಚಿಂದ ಒಂದು ಕುಚ್ಚು ಹಾಕ್ಕೊಡಿ ಅಂತೇಳಿದ್ರು. ಇಲ್ಲಿ ನಾವು 6ರಿಂದ 7 ಚೈನ್ ಹಾಕ್ಬಿಟ್ಟು ಎಷ್ಟಕ್ಕೆ ನಾವು ಲಾಕ್ ಮಾಡ್ತೀವಲ್ಲ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀವಲ್ಲ ಅಷ್ಟು ಲೆಂತ್ ದೂರದಲ್ಲಿ ನಾವು ಸ್ವಲ್ಪ ಈ ಟ್ರಿಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ನೋಡಿ, ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಟ್ರಿಬಲ್ ಕ್ರೋಶ ಹಾಕಿದ್ದೀನಿ. ಸ್ವಲ್ಪ ಆರ್ಚ್ ದೊಡ್ಡದಾಗಿರೋದ್ರಿಂದ ಈ ಥರ ಹಾಕಿದ್ದೀನಿ. ಅದಾದ ನಂತರ 3 ಚೈನ್ ಹಾಕಿಬಿಟ್ಟು ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಟ್ರಿಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. 2ರಿಂದ ಲೂಪ್ ಒಂದು ಸರಿ, 2ರಿಂದ ಲೂಪ್ ಒಂದು ಸರಿ, 2ರಿಂದ ಒಂದು ಸರಿ. ನೋಡಿ, 2ರಿಂದ ಒಂದು ಸರಿ, 2ರಿಂದ ಒಂದು ಸರಿ ಮತ್ತು 2ರಿಂದ ಒಂದು ಸರಿ ಈ ಥರ ಬರಬೇಕು. ವಿಡಿಯೋ ಸ್ವಲ್ಪ ಫಾಸ್ಟ್ ಅನಿಸಿದರೆ ಸ್ಲೋ ಮಾಡ್ಕೊಂಡು ನೋಡಿ. ಟ್ರಿಬಲ್ ಕ್ರೋಶೆ ಹಾಕೋದು ತುಂಬ ಈಸಿ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ. ಇದೇ ಥರ ನಾನಿಲ್ಲಿ ಟೋಟಲಾಗಿ ಮೊದಲಿಗೆ ಏನು 3 ಚೈನ್ ಹಾಕಿದ್ವಲ್ಲ ಅದನ್ನು ಸೇರಿ ಕನ್ಸಿಡರ್ ಮಾಡಿದರೆ, ನೋಡಿ ಇಲ್ಲಿ 3 ಚೈನ್ ಇದೆಯಲ್ಲ ಅದನ್ನು ಸೇರಿಸಿ ಕನ್ಸಿಡರ್ ಮಾಡಿದರೆ ಟೋಟಲಾಗಿ 11 ಬರುತ್ತೆ. ಅದನ್ನು ಸ್ಕಿಪ್ ಮಾಡಿದರೆ ನೀವು 10 ಕಂಬ ಹಾಕ್ಬೋದು. ಅಂದರೆ ಅದನ್ನು ಲೆಕ್ಕ ತೊಗೊಂಡಿಲ್ಲ ಅಂದರೆ 10 ಕಂಬ ಹಾಕ್ಬೋದು. ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಬಟ್ಟೆನ ಸುಕ್ ಮಾಡೋದಕ್ಕೆ ಹೋಗಬೇಡಿ. ಲಾಕ್ ಆದಮೇಲೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆತ್ಕೊಂಡು ಈಗ ಇದರಲ್ಲಿ ಸ್ಮಾಲ್ ಸೈಜ್ ಬೀಡ್, ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಬೀಡ್ಸ್ನ ತೊಗೊಂಡಿದ್ದೀನಿ. ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ತೊಗೋಬೋದು, ಅದು ನಿಮ್ಗೆ ಇಷ್ಟ ಬಂದಿದ್ದು. ಇವಾಗ ನೋಡಿ, ಫಸ್ಟ್ ಕಂಬದ ಮೇಲೆ ಏನು ಹೋಲ್ ಇದೆ ಕಾಣ್ತಾ ಇದೆಯಲ್ಲ, ಹೋಲ್ಸ್ ಇರುತ್ತಲ್ಲ ಆ ಹೋಲ್ ಮೇಲೆ ನೋಡಿ ಬ್ಯಾಕ್ ಸೈಡಿಂದ ಕ್ಲೀನಾಗಿ ಕಾಣುತ್ತೆ. ಇಲ್ಲಿ ಹೋಲ್ಸ್ ಇರುತ್ತೆ. ಆ ಹೋಲಿಗೆ ನಾನು ಇವಾಗ ಈ ಬೀಡನ್ನ ಲಾಕ್ ಮಾಡ್ತೀನಿ. ನೋಡಿ, ಪ್ರತಿಯೊಂದು ಕಂಬದ ಮೇಲೆ ಒಂದು ಹೋಲ್ ಇರುತ್ತೆ. ಇಲ್ಲಿ ಆ ಹೋಲ್ ಒಳಗಡೆ ಸೂಜಿ ತೂರಿಸ್ಬಿಟ್ಟು ದಾರ ತಂದು ಇದನ್ನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಹೋಲ್ ಕಾಣ್ತಿದೆಯಲ್ಲ, ಈ ಹೋಲ್ ಮೇಲೆ ಈಗ ಮಾಮೂಲಿ ಒಂದು ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡ್ ಪೋಣಿಸ್ಕೋಬೇಕು. ಮತ್ತು ನೆಕ್ಸ್ಟ್ ಕಂಬದ ಮೇಲೆ ಹೋಲಿಗೆ ಮತ್ತೆ ಆ ಬೀಡನ್ನ ಲಾಕ್ ಮಾಡಬೇಕು. ಅದರ ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಮತ್ತು ಬೀಡನ್ನ ಮುಂದೆ ದಾರದಲ್ಲಿ ಎಳ್ಕೋಬೇಕು. ಮತ್ತು ಅದೇ ಥರನೇ ಲಾಕ್, ಮತ್ತು ನೆಕ್ಸ್ಟ್ ಕಂಬದ ಮೇಲೆ ಹೋಲಿಗೆ ಸಿಂಗಲ್ ಕ್ರೋಶೆಟ್ಟು. ಅದೇ ಥರನೇ ಇಲ್ಲಿ ಟೋಟಲಾಗಿ ನಾನು 5 ಬೀಡ್ಸ್ಗಳನ್ನ ಹಾಕ್ತೀನಿ. ನೀವು ಕೌಂಟ್ ಮಾಡ್ಬೋದು. ಒಂದು ಬಿಟ್ಟು ಅಂದರೆ 5 ಕರೆಕ್ಟ್ ಆಗುತ್ತೆ. ಏನಲ್ಲಿ 2 ಚೈನ್ ನಾವು ಹಾಕಿದ್ವಲ್ಲ, 2 ಚೈನ್ ಹಾಕಿ ಕಂಬ ಸ್ಟಾರ್ಟ್ ಮಾಡಿದ್ವಲ್ಲ ಆರ್ಚ್ನ, ಅದನ್ನು ನಿಮಗೆ ಅಷ್ಟೊಂದು ಕಾಣೋದಿಲ್ಲ, ಅದು ಅಲ್ಲೇ ಕ್ಲೋಸ್ ಆಗಿಬಿಡುತ್ತೆ. ನೋಡಿ, ಫಸ್ಟ್ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಆಯ್ತಲ್ಲ. ಈಗ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಬ್ಯಾಕಿಂದ ಆಯಿತು. ಒಂದು ಬೀಡು, ಒಂದು ಸಿಂಗಲ್ ಕ್ರೋಶೆಟ್ ಅದೇ ಥರನ ಹಾಕಿದ್ದಾದಮೇಲೆ ಇಲ್ಲಿ 1 2 3 ಚೈನ್ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಇಲ್ಲಿ 4 ಚೈನ್ ಆದರೂ ಹಾಕ್ಬೋದು.
ನೀವು ಯಾವ ಬೀಡ್ ತೊಗೊಂಡಿರ್ತೀರೋ ಆ ಬೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸ್ಮಾಲ್ ಸೈಜ್ ತೊಗೊಂಡಿರೋದ್ರಿಂದ 3 ಚೈನ್ ಹಾಕ್ತೀನಿ. ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಆ ಹೋಲ್ ಒಳಗಡೆ ಇದನ್ನು 3 ಚೈನ್ನ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ತುಂಬ ಈಸಿಗಿದೆ ಸಿಂಗಲ್ ಸ್ಟೆಪ್ ಡಿಸೈನು. ನೀವು ಒಂದು 3 ರಿಂದ 4 ಗಂಟೆ ಅಂದರೆ ಬಿಗಿನರ್ಸ್ಗಂದರೆ ಸ್ವಲ್ಪ ಟಫ್ ಆಗುತ್ತೆ. ಅಂದರೆ ಬೀಡ್ಸ್ಗಳನ್ನೆಲ್ಲ ಪೋಣಿಸ್ಕೊಂಡು ಹಾಕ್ಕೊಂಡು ನಾನು ಪೋಣಿಸಿರೋ ಥರ ನೋಡಿ. ಇವಾಗ ಇಲ್ಲಿ ಏನು ಆರ್ಚಿಗೆ ನಾವು ಲಾಕ್ ಮಾಡಿದ್ವಲ್ಲ ಅದ್ರ ಒಳಗಡೆಗೆ ಇವಾಗ 11 ಕಂಬ ಹಾಕಿ ನಾವು ಲಾಕ್ ಮಾಡಿದ್ವಲ್ಲ ಆ ಲಾಕ್ ಒಳಗಡೆಗೆ ಸೂಜಿ ತೂರಿಸಿ ದಾರ ತಂದುಬಿಟ್ಟು ಇಲ್ಲೊಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೋಬೇಕು, ಅಂದರೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದರೆ ಫುಲ್ಲು ಈ ಥರ ಒಂದು ಆರ್ಚ್ ಫಾರ್ಮ್ ಆಗುತ್ತೆ. ಟ್ರಿಬಲ್ ಕ್ರೋಶೆ ಹಾಕಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಆರ್ಚ್ ಕಾಣುತ್ತೆ. ಸಿಂಗಲ್ ಸ್ಟೆಪ್ನಲ್ಲಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಅದಾದ ನಂತರ ಒಂದು ಸಿಂಗಲ್ ಕ್ರೋಶೆಟ್, ಅದಾದಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್, ಒಂದು ಡ್ರಮ್ ಬೀಡ್ ತೊಗೊಂಡ್ಬಿಟ್ಟು ಡ್ರಮ್ ಬೀಡನ್ನ ಲಾಕ್ ಮಾಡಿ, ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ನಾನು ಆಗಲೇ ಹೇಳ್ದಂಗೆ 6 to 7 ಚೈನ್ ಎಷ್ಟಾಗುತ್ತೋ ಅಷ್ಟು ದೂರದಲ್ಲಿ ಮತ್ತು ಈ ಡ್ರಮ್ ಬೀಡಿನಿಗೆ ಟ್ರಿಬಲ್ ಕ್ರೋಶೆನ ಹಾಕಬೇಕು. ನೀವು ಸಿಂಗಲ್ ಸ್ಟೆಪ್ ಬೇಕು ಅಂದರೆ ಇಲ್ಲಿ ಟ್ರಿಬಲ್ ಕ್ರೋಶೆನ ಕ್ಯಾನ್ಸಲ್ ಮಾಡಿಬಿಟ್ಟು ಮಾಮೂಲಿ ಕಂಬ ಹಾಕ್ತೀವಲ್ಲ ಡಬಲ್ ಕ್ರೋಶೆಟ್ನ ಹಾಕ್ಬೋದು. 2 ರಿಂದ 1 2 ರಿಂದ 1 2 ರಿಂದ 1 3 ಸರಿ ನಾವು ಲೂಪಿಂದ ಹೊರಗಡೆ ಬರಬೇಕು. ಬಂದುಬಿಟ್ಟು ಇವಾಗ ಮತ್ತೆ ಅದೇ ಥರನೇ ಇಲ್ಲೂ ಸಹ ಈ ಆರ್ಚ್ ಕಂಪ್ಲೀಟ್ ಅಂದರೆ 11 ಟ್ರಿಬಲ್ ಕ್ರೋಶೆ ಮಾಡಬೇಕು. ಅದರಲ್ಲಿ ಫಸ್ಟಿಗೆ 3 ಚೈನ್ ಹಾಕಿರ್ತೀವಲ್ಲ ಅದನ್ನು ಕನ್ಸಿಡರ್ ಮಾಡಿದರೆ 11 ಆಗುತ್ತೆ, ಅದನ್ನು ಬಿಟ್ಟರೆ 10 ಆಗುತ್ತೆ. ಆ ಥರ ನೋಡಿಕೊಂಡು ಮಾಡ್ಕೊಳ್ಳಿ. ಇದನ್ನೇನು ಲೆಕ್ಕ ತೊಗೊಳೋದು ಇಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ. ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಬ್ಯಾಕ್ ಸೈಡು ಟರ್ನ್ ಮಾಡ್ಕೋಬೇಕು. ಬಟ್ಟೆನ ಸ್ವಲ್ಪ ತಿರುಗಿಸ್ಕೊಂಡ್ಬಿಟ್ಟು ಈ ಬೀಡ್ಸ್ಗಳನ್ನ ನಾನಿಲ್ಲಿ 11 ನಂಬರ್ ಸೂಜಿ ತೊಗೊಂಡಿರೋದ್ರಿಂದ 3 ರಿಂದ 4 ಬೀಡ್ಸ್ಗಳು ಅದರಲ್ಲಿ ಪೋಣಿಸ್ಕೊಂಡು ಬೇಗನೆ ಈಸಿಯಾಗಿ ಹಾಕ್ಬೋದು. ಈ ಹೊಸಬ್ರಾದರೆ ಒಂದೊಂದೇ ಪೋಣಿಸ್ಕೊಂಡು ಹಾಕೋದು ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಬೀಡ್ ಪೋಣಿಸ್ಕೊಂಡು ಫಸ್ಟ್ ಕಂಬದ ಹೋಲ್ದ ಮೇಲೆ ಲಾಕ್, ನೆಕ್ಸ್ಟ್ ಕಂಬದ ಹೋಲ್ದ ಮೇಲೆ ಸಿಂಗಲ್ ಕ್ರೋಶೆಟು, ಮತ್ತು ಒಂದು ಬೀಡನ್ನ ಮುಂದೆ ಎಳ್ಕೋಬೇಕು, ಮತ್ತು ಒಂದು ಕಂಬದ ಮೇಲೆ ಲಾಕ್, ಮತ್ತು ಒಂದು ಕಂಬದ ಮೇಲೆ ಸಿಂಗಲ್ ಕ್ರೋಶೆಟು. ಇದೇ ಥರನೇ ಇಲ್ಲೂ ಸಹ 5 ಬೀಡ್ಸು 5 ಸಿಂಗಲ್ ಕ್ರೋಶೆಟ್ಗಳು ಹಾಕ್ಕೊಂಡು ಹೋಗಬೇಕು. ಸ್ವಲ್ಪ ಇಲ್ಲಿ ಕಾಣ್ತಾ ಇಲ್ಲ ಅನಿಸುತ್ತೆ ನಿಮಗೆ. ಸೇಮ್ ನಾನು ಫಸ್ಟ್ ಆರ್ಚಿಗೆ ಯಾವ ಥರ ಮಾಡಿದ್ನೋ ಅದೇ ಥರನೇ ಇದನ್ನು ಮಾಡಿಕೊಂಡು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ಕಂಪ್ಲೀಟ್ ಆಯಿತು. ಬ್ಯಾಕ್ ಸೈಡಿಂದ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಇಲ್ಲಿ ಯಾವ ಥರ ಹಾಕಿದ್ವಲ್ಲ ಅದೇ ಥರನೇ ಇಲ್ಲಿ ಲಾಸ್ಟ್ ಅಂದರೆ 3 ಚೈನ್ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಒಂದೊಂದು ಕಂಬ ಹಾಕ್ತೀವಲ್ಲ, ಫಸ್ಟಿಗೆ ಕಂಬ, ಆ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡಿಬಿಟ್ಟು ಫ್ರಂಟ್ ಸೈಡ್ ತಿರುಗಿಸ್ಕೊಂಡು ಇಲ್ಲಿ 3 ಚೈನ್ ಆದರೂ ಹಾಕ್ಬೋದು, ನೀವು 4 ಚೈನ್ ಆದರೂ ಹಾಕಿಬಿಟ್ಟು ನೋಡಿ ಇಲ್ಲಿ ಓಲ್ ಕಾಣ್ತಾ ಇದೆಯಲ್ಲ, ನಾವು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ, ಬೀಡ್ ಹಾಕಿದ ಮೇಲೆ ಆ ಓಲಿಗೆ ಇದನ್ನು ಲಾಕ್ ಮಾಡಬೇಕು. ಅದೇ ಥರನೇ ಪ್ರತಿಯೊಂದು ಹೋಲ್ ಮೇಲೂ ಸಹ ಬೀಡ್ ಪಕ್ಕ ಹೋಲ್ ಕಾಣುತ್ತೆ, ಅದರೊಳಗಡೆಗೆ 3 ಚೈನು ಲಾಕು 3 ಚೈನು ಲಾಕ್ ಮಾಡಿಕೊಂಡು ಈ ಆರ್ಚ್ನ ಕಂಪ್ಲೀಟ್ ಮಾಡಿಬಿಟ್ಟು ಆರ್ಚನ್ನ ಎಲ್ಲಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಒಳಗಡೆಗೆ ಸೂಜಿ ತೂರಿಸಿ ದಾರ ತಂದುಬಿಟ್ಟು ಮತ್ತೆ ಅದನ್ನು ಸಹ ಒಂದು ಲಾಕ್ ಮಾಡಿ ಆ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ನೋಡಿ, ಇಲ್ಲಿ ಲಾಕ್ ಇದೆಯಲ್ಲ, ಈ ಲಾಕ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಡಿ. ಹಾಕಿದರೆ ನೆಕ್ಸ್ಟು ಮತ್ತೆ ಡೈರೆಕ್ಟಾಗಿ ಬಟ್ಟೆಗೆ 2 ಸರಿ ಸಿಂಗಲ್ ಕ್ರೋಶೆಟ್ ಆದರೂ ಹಾಕ್ಬೋದು, 3 ಸರಿನಾದರೂ ಹಾಕ್ಬೋದು. ಹಾಕಿಬಿಟ್ಟು ನೆಕ್ಸ್ಟ್ ಮತ್ತೆ 5 ಚೈನು, 2 ಆರ್ಚ್ ಆಯ್ತಲ್ಲ, 2 ಆರ್ಚ್ ಆದಮೇಲೆ 5 ಚೈನ್ ಆದರೂ ಹಾಕ್ಬೋದು. ಇಲ್ಲಿ ನೀವು 4 ಚೈನ್ ಆದರೂ ಹಾಕ್ಬೋದು. ಹಾಕಿಬಿಟ್ಟು ಮತ್ತು 2 ಅಥವಾ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿ ನೆಕ್ಸ್ಟ್ ಡ್ರಮ್ ಬೀಡನ್ನ ಆ್ಯಡ್ ಮಾಡಿ ಅದೇ ಥರನೇ ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೋಬೋದು. ಸಿಂಗಲ್ ಸ್ಟೆಪ್ನಲ್ಲಿ ನೀವು ಈಸಿಯಾಗಿ ಹಾಕ್ಬೋದು. ಈಗ 2 ಸ್ಟೆಪ್ ತೊಗೊಳ್ತಿದ್ದೀವಿ, ಮುಂಚೆ ಒಂದು ಸರಿ ಕಂಬ ಹಾಕ್ಬಿಟ್ಟು ನೆಕ್ಸ್ಟ್ ಅದ್ರ ಮೇಲೆ ಬೀಡ್ಸು ಆ ಥರ ಎಲ್ಲ, ಈಗೆಲ್ಲ ಈಸಿಯಾಗಿ ನೀವು ಸಿಂಗಲ್ ಸ್ಟೆಪ್ನಲ್ಲೇ ಈ ಥರ ಹಾಕ್ಕೊಡ್ಬೋದು. ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಹಾಕೋಂಥ ಕುಚ್ಚು ಡಿಸೈನ್ ಇದು, ಸೈಡ್ ಆರ್ಚು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಇಲ್ಲಿ ನಾನು ಏನು 5 ಚೈನ್ ಹಾಕಿದ್ದೀನ ಅಲ್ಲೆಲ್ಲ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಅಂದರೆ ನಾನು ಕುಚ್ಚು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟಿದ್ದೀನಿ, ಪಿಂಕು ಮತ್ತು ಯೆಲ್ಲೋ ಕಲರ್ 2 ಮಿಕ್ಸ್ ಮಾಡಿಬಿಟ್ಟು ನಾನು ಕುಚ್ಚು ಕಟ್ಕೊಂಡು ಹೋಗಿದ್ದೀನಿ. ಬೇಕಂದರೆ ಇಲ್ಲಿ ಬಾಲ್ ಚೈನು, ಸ್ಟೋನ್ ಚೈನು, ನೀವು ಬ್ರೈಡಲ್ ಕುಚ್ಚು ಡಿಸೈನ್ ಆದರೆ ನೀವು ಅಂಟಿಸ್ಕೋಬೋದು. ಅದು ಬ್ರೈಡಲ್ ಸ್ಯಾರಿ ಅಲ್ಲ, ಸಿಂಪಲ್ ಸ್ಯಾರಿ ಇರೋದ್ರಿಂದ ನಾವು
ಇದೆಲ್ಲ ಬೇಡ ಅಂತ ಹೇಳಿದರು. ನೋಡಿ ಈ ಥರ ಕಾಣುತ್ತೆ. ಆರ್ಚ್ ಅಂತೂ ಸ್ಟಿಫಾಗಿ ಚೆನ್ನಾಗಿ ಕೂರುತ್ತೆ. ಈ ಥರ ಪಿಂಕು ಮತ್ತು ಎಲ್ಲೋ ದಾರ ಎರಡನ್ನೂ ಜೊತೆಗೆ ಸೇರಿಸ್ಕೊಂಡು 147 ದಾರನ ನಾನು ಪೋಣಿಸ್ಕೊಂಡು ರೆಡಿ ಮಾಡ್ಕೊಂಡು ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಟೋಟಲಾಗಿ 147 ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.